ಸ್ನೇಹಿತರೆ, ಮಹಾಭಾರತದ ಅತಿ ಭಯಾನಕ ಕುರುಕ್ಷೇತ್ರ ಯುದ್ಧದ 2ನೇ ಸಂಚಿಕೆಗೆ ಸ್ವಾಗತ. ಕುರುಕ್ಷೇತ್ರದ ಮೊದಲನೇ ದಿನದ ಯುದ್ಧದಲ್ಲಿ ಪಾಂಡವ ಸೇನೆ ನಿರೀಕ್ಷಿತ ಹೋರಾಟ ಮಾಡುವಲ್ಲಿ ವಿಫಲವಾಗಿತ್ತು. ಭೀಮ ಅರ್ಜುನರು ಅದೆಷ್ಟೇ ವೀರೋಚಿತವಾಗಿ ಹೋರಾಟ ಮಾಡಿದರೂ ಕೂಡ ಭೀಷ್ಮರನ್ನ ನಿಯಂತ್ರಿಸೋದಕ್ಕೆ ಅವರಿಂದ ಸಾಧ್ಯವಾಗಿರಲಿಲ್ಲ. ಬಿರು ಬೇಸಿಗೆಯಲ್ಲಿ ಹತ್ತಿಕೊಂಡ ಕಾಡ್ಗಿಚ್ಚು ಇಡೀ ಕಾಡನ್ನ ಸುಡೋ ಹಾಗೆ ಭೀಷ್ಮರು ಪಾಂಡವ ಸೇನೆಯ ಮೇಲೆ ಮುಗಿಬಿದ್ದು ಮನಸ್ಸೋ ಇಚ್ಛೆ ಧ್ವಂಸ ಮಾಡ್ತಾ ಇದ್ರು. ಮೊದಲನೇ ದಿನಾನೇ ಪಾಂಡವರ ಕಡೆಯ ವಿರಾಟ ರಾಜನ ಮಗ ಉತ್ತರ ಕುಮಾರನ ಸಾವಿಗೆ ಕಾರಣವಾಗಿದ್ರು ಈ ಭೀಷ್ಮರು. ಯಾವ ಉತ್ತರ ಕುಮಾರನ ಬಗ್ಗೆ ಈ ಪ್ರಪಂಚ ಹೇಳಿ ಹೆಂಗಸರಿದ್ರು ಜಂಬ ಕೊಚ್ಚಿಕೊಳ್ತಾನೆ ಅಂತ ಮಾತಾಡುತ್ತೋ ಅದೇ ಉತ್ತರ ಕುಮಾರ ಬಹಳಷ್ಟು ಹೊತ್ತು ಭೀಷ್ಮರ ಎದುರು ಹೋರಾಡಿ ಪ್ರಾಣ ಕಳೆದುಕೊಂಡಿದ್ದ. ಹಿಂದೆ ಅಜ್ಞಾತವಾಸದಲ್ಲಿದ್ದಾಗ ಪಾಂಡವರು ಇದೇ ವಿರಾಟ ರಾಜನ ಆಸ್ಥಾನದಲ್ಲಿ ವೇಷ ಮರೆಸಿಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸವನ್ನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅದರ ಸುಳಿವು ಸಿಕ್ಕ ದುರ್ಯೋಧನ ತನ್ನ ಸೇನೆಯ ಸಮೇತ ವಿರಾಟ ರಾಜನ ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾನೆ. ಯಾಕಂದ್ರೆ ಈ ಪಾಂಡವರ ಗುರುತನ್ನ ಹಿಡಿದ್ರೆ ಮತ್ತೆ 14 ವರ್ಷ ಅವರನ್ನ ವನವಾಸಕ್ಕೆ ಕಳಿಸ್ಬೋದು ಅನ್ನೋದು ಅವನ ಯೋಜನೆಯಾಗಿತ್ತು. ಆದ್ರೆ ಈ ಉತ್ತರ ಕುಮಾರ ತಾನೊಬ್ಬನೇ ಹೋಗಿ ಆ ಸೇನೆಯನ್ನ ಹೊಡೆದೋಡಿಸ್ತಾ ಇದ್ದೆ, ಆದರೆ ನನಗೆ ಒಳ್ಳೆಯ ರಥಸಾರಥಿನೇ ಇಲ್ಲ ಅಂತ ತನ್ನ ಅರಮನೆಯ ಹೆಂಗಸರ ಮುಂದೆ ಜಂಬ ಕೊಚ್ಕೋತಾ ಇದ್ದ. ಆಗ ಅಲ್ಲೇ ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನ ತನಗೆ ರಥಸಾರಥ್ಯ ಗೊತ್ತು, ನನಗೆ ಇದರಲ್ಲಿ ತುಂಬಾ ಅನುಭವ ಇದೆ ಅಂತ ಅವನನ್ನ ಕರೆದುಕೊಂಡು ಕೌರವ ಸೇನೆ ಇದ್ದ ಕಡೆ ಬಂದಿದ್ದ. ಅಪಾರವಾಗಿ ನೆರೆದಿದ್ದ ಕೌರವ ಸೇನೆಯನ್ನ ನೋಡಿ ಕಂಗಾಲಾಗಿ ಹೋಗ್ತಾನೆ ಉತ್ತರ ಕುಮಾರ. ತಕ್ಷಣ ರಥದಿಂದ ಕೆಳಗೆ ಹಾರಿ ಬೆನ್ನು ತಿರುಗಿಸಿ ಓಡೋದಕ್ಕೆ ಪ್ರಾರಂಭಿಸ್ತಾನೆ. ಇದರ ನಂತರ ಈ ಉತ್ತರ ಕುಮಾರ ಏನಾದ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಮುಂದೆ ಅಜ್ಞಾತವಾಸದಲ್ಲಿದ್ದವರು ಪಾಂಡವರು ಅಂತ ತಿಳಿದ ನಂತರ ಇದೇ ಉತ್ತರ ಕುಮಾರ ತನ್ನ ಹೇಡಿತನಕ್ಕೆ ನಾಚ್ಕೋತಾನೆ. ಆದರೆ ಅವನನ್ನ ಸಮಾಧಾನ ಮಾಡೋ ಅರ್ಜುನ ಅವನಿಗೆ ತಾನೇ ಕೆಲಕಾಲ ಗುರುವಾಗಿ ಅವನನ್ನ ಒಬ್ಬ ಸಮರ್ಥ ಯೋಧನನ್ನಾಗಿಸ್ತಾನೆ. ಅವನ ಸಹೋದರಿ ಉತ್ತರೆಯನ್ನ ತನ್ನ ಮಗ ಅಭಿಮನ್ಯುವಿನೊಂದಿಗೆ ಮದುವೆ ಮಾಡಿಸ್ತಾನೆ. ಈ ಉತ್ತರ ಕುಮಾರನ ಸಾವಿನಿಂದ ಇಡೀ ಪಾಂಡವ ಸೇನೆ ಮೊದಲ ದಿನವೇ ದುಃಖಕ್ಕೆ ಒಳಗಾಗುತ್ತೆ. 2ನೇ ದಿನ ಯುದ್ಧಾರಂಭಕ್ಕಿಂತ ಮುಂಚೆ ತನ್ನ ಶಿಬಿರಕ್ಕೆ ಬಂದ ಶ್ರೀಕೃಷ್ಣನನ್ನ ನೋಡಿದ ಧರ್ಮರಾಯ ತನ್ನ ಮನಸ್ಸಲ್ಲಿನ ಗೊಂದಲವನ್ನ ಕೃಷ್ಣನೊಂದಿಗೆ ಹೇಳ್ಕೊತಾನೆ. ಕೃಷ್ಣ, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಈ ಯುದ್ಧವನ್ನ ಮಾಡೋ ನಿರ್ಧಾರವನ್ನೇ ಮಾಡಬಾರ್ದಿತ್ತು ಕೃಷ್ಣ. ನಾವು 5 ಜನ ಅದೆಷ್ಟೇ ಶಕ್ತಿಶಾಲಿಗಳಾಗಿರ್ಬೋದು, ನಾವೆಲ್ಲ ಸೇರಿ ದೇವಾನು ದೇವತೆಗಳನ್ನೇ ಎದುರಿಸೋ ಸಾಮರ್ಥ್ಯವನ್ನ ಕೂಡ ಹೊಂದಿರಬಹುದು. ಆದರೆ ಅಪಾರ ಪರಾಕ್ರಮಿಗಳಾದ ಗಂಗಾಸುತ ಭೀಷ್ಮ ಪಿತಾಮಹರನ್ನ ಎದುರಿಸೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಈ ಸಾಮಾನ್ಯ ಜ್ಞಾನ ಕೂಡ ನನಗೆ ಬರದೇ ಹೋಯ್ತು ಕೃಷ್ಣ. ಈ ಯುದ್ಧದ ನಿರ್ಧಾರವನ್ನ ಮಾಡಿ ತಪ್ಪು ಮಾಡಿಬಿಟ್ಟೆ. ಇದರಿಂದ ಇನ್ನೆಷ್ಟು ಜನರ ಪ್ರಾಣಹಾನಿಯಾಗಬೇಕೋ ಗೊತ್ತಿಲ್ಲ. ಮುಂದೆ ಏನು ಮಾಡಲಿ ಕೃಷ್ಣ, ನನಗೇನು ತೋಚ್ತಾ ಇಲ್ಲ. ಅಸಹಾಯಕತೆಯಲ್ಲಿ ಕೈ ಮುಗಿದು ಕೃಷ್ಣನಲ್ಲಿ ತನ್ನ ನೋವನ್ನ ತೋಡ್ಕೋತಾನೆ ಧರ್ಮರಾಯ. ಅವನ ಪ್ರತಿ ಮಾತನ್ನ ಗಮನ ಇಟ್ಟು ಕೇಳಿದ ಕೃಷ್ಣ ಮುಗುಳ್ನಗೆಯಿಂದಾನೆ ತನ್ನ ಮಾತನ್ನ ಆರಂಭಿಸ್ತಾನೆ. ಅಯ್ಯ ಧರ್ಮರಾಯ, ಆಗಿರೋದಕ್ಕೆ ಆಗೋದಕ್ಕೆ ಎಲ್ಲ ನೀನೇ ಕಾರಣ ಅಂತ ನಿನ್ನನ್ನ ನೀನು ದೂಷಣೆ ಮಾಡ್ಕೊಳ್ಳೋದನ್ನ ಮೊದಲು ನಿಲ್ಲಿಸು. ಕೇವಲ 1 ದಿನದ ಯುದ್ಧದಿಂದ ಭೀಷ್ಮರನ್ನಾಗ್ಲಿ ಕೌರವರನ್ನಾಗ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈ ಭಾವನೆಯನ್ನ ಬಿಟ್ಟು ಬಿಡು. ಆಗಿರೋದು ಕೇವಲ 1 ದಿನದ ಯುದ್ಧ ಮಾತ್ರ. ಇನ್ನು ಸಾಕಷ್ಟು ದಿನದ ಯುದ್ಧ ಬಾಕಿ ಇದೆ. ಮೊದಲನೇ ದಿನದ ಯುದ್ಧದಿಂದ ಇಷ್ಟು ಕುಗ್ಗಿ ಹೋದ್ರೆ ಇನ್ನು ಮುಂದೆ ಯುದ್ಧ ಮಾಡೋದು ಹೇಗೆ? ಯುದ್ಧ ಅಂದ್ರೇನೆ ಹಾಗೆ ಯುಧಿಷ್ಠಿರ, ಸಾವು ನೋವುಗಳು ಸಂಭವಿಸಲೇಬೇಕು. ಕ್ಷತ್ರಿಯನಾದವನು ಸಾವುಗಾಗ್ಲಿ ಸೋಲುಗಾಗ್ಲಿ ಹೆದರಿದ್ರೆ ಕ್ಷತ್ರಿಯ ಧರ್ಮವನ್ನ ನಿಭಾಯಿಸೋದು ಹೇಗೆ? ಭೀಷ್ಮರ ಅಂತ್ಯವನ್ನ ಮಾಡೋದಕ್ಕಾಗಿ ಶಿಖಂಡಿ ಜನಿಸಿದ್ದಾನೆ. ಅವನು ನಿನ್ನ ಸೇನೆಯಲ್ಲೇ ಇದ್ದಾನೆ. ಇನ್ನು ದ್ರೋಣರನ್ನ ಸಂಹಾರ ಮಾಡೋದಕ್ಕೆ ಜನಿಸಿದ ದೃಷ್ಟದ್ಯುಮ್ನ ಕೂಡ ನಿನ್ನ ಸೇನೆಯ ಸೇನಾಧಿಪತಿಯಾಗಿದ್ದಾನೆ. ನಿನ್ನ ಸೇನೆಯ ಮೇಲೆ ನಿನಗೆ ವಿಶ್ವಾಸ ಇರಲಿ ಧರ್ಮರಾಯ. ಈ ದಿನದ ಯುದ್ಧಕ್ಕೆ ಸಿದ್ಧವಾಗು ಅಂತ ಶ್ರೀಕೃಷ್ಣ ಸಮಾಧಾನವಾಗಿ ಮಾತಾಡ್ತಾನೆ. ಆಗ ಅಲ್ಲಿದ್ದ ದೃಷ್ಟದ್ಯುಮ್ನ ಕೂಡ ಮುಂದೆ ಬಂದು ಧರ್ಮರಾಯನಿಗೆ ಸಮಾಧಾನದ ಮಾತಾಡ್ತಾನೆ. ರಾಜ ಯುಧಿಷ್ಠಿರ, ಈ ದಿನದ ಯುದ್ಧವನ್ನ ಖಂಡಿತವಾಗಿ ನಾನು ಮುನ್ನಡೆಯೋ ಹಾಗೆ ಮಾಡ್ತೀನಿ. ಭೀಷ್ಮರಿಗೆ ಕೂಡ ಭೇದಿಸೋದಕ್ಕೆ ಹೋರಾಡೋದಕ್ಕೆ ಕಷ್ಟವಾಗೋ ರೀತಿಯ ವ್ಯೂಹವನ್ನ ರಚಿಸಿ ನಮ್ಮ ಸೇನೆಯನ್ನ ರಕ್ಷಿಸೋ ಕೆಲಸವನ್ನ ಮಾಡ್ತೀನಿ. ನಾನಿವತ್ತು ಭೀಷ್ಮರನ್ನ ಖಂಡಿತ ನಿಯಂತ್ರಿಸ್ತೀನಿ ಅಂತ ದೃಷ್ಟದ್ಯುಮ್ನ ಧರ್ಮರಾಯನಿಗೆ ಭರವಸೆಯನ್ನ ಕೊಡ್ತಾನೆ. ಅರ್ಜುನ ಕೂಡ ಭೀಷ್ಮರನ್ನ ಸಮರ್ಥವಾಗಿ ಎದುರಿಸ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾನೆ. ಇದರಿಂದ ತುಸು ನೆಮ್ಮದಿಯ ನೆಟ್ಟುಸಿರು ಬಿಟ್ಟ ಧರ್ಮರಾಯ ಆ ದಿನದ ಯುದ್ಧದ ಸಿದ್ಧತೆಗಳೊಂದಿಗೆ ರಣಾಂಗಣಕ್ಕೆ ಕಾಲಿಡ್ತಾನೆ. 2ನೇ ದಿನದ ಯುದ್ಧಾರಂಭ. 2ನೇ ದಿನ 2 ಬಲಿಷ್ಠ ಸೇನೆಗಳು ಮುಖಾಮುಖಿಯಾಗುತ್ತೆ.
ಈ ದಿನ ಭೀಷ್ಮರು ತಮ್ಮ ಯುದ್ಧೋತ್ಸಾಹವನ್ನ 2 ಪಟ್ಟು ಹೆಚ್ಚಿಸಿಕೊಂಡ ಹಾಗೆ ಕಾಣಿಸ್ತಾ ಇದ್ರು. ಪಾಂಡವ ಸೇನೆಯ ಛೇದಿ ಮತ್ತು ಮತ್ಸ್ಯ ಸೈನಿಕರ ಮೇಲೆ ಸುನಾಮಿಯಂತೆ ಅಪ್ಪಳಿಸ್ತಾರೆ ಭೀಷ್ಮರು. ಅವರ ಬಾಣಗಳ ಆಘಾತವನ್ನ ತಡೆಯೋಕಾಗದ ಸೈನ್ಯ ಬಿರುಗಾಳಿಗೆ ಸಿಕ್ಕ ಮರಗಳಂತೆ ದಿಕ್ಕಾಪಾಲಾಗಿ ಓಡೋದಕ್ಕೆ ಪ್ರಾರಂಭಿಸುತ್ತೆ. ಅವರನ್ನ ಎದುರಿಸೋದಕ್ಕೆ ಬಂದ ಅಭಿಮನ್ಯು, ಭೀಮ, ಸಾತ್ಯಕಿ, ದೃಷ್ಟದ್ಯುಮ್ನ ಎಲ್ಲರೂ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ವಿಫಲವಾಗ್ತಾರೆ. ಭೀಷ್ಮರ ಧನಸ್ಸಿನಿಂದ ಒಂದರ ಬೆನ್ನಿಗೆ ಒಂದರಂತೆ ಬೋರ್ಗೆರೆಯೋ ಮಳೆಯಂತೆ ಸುರಿತಾ ಇದ್ದ ಬಾಣಗಳ ಸಂಖ್ಯೆಯನ್ನ ಎಣಿಸೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಭೀಷ್ಮರು ಅವತ್ತು ತಮ್ಮ ಪರಾಕ್ರಮವನ್ನ ತೋರಿಸ್ತಾರೆ. ಭೀಷ್ಮರ ಆರ್ಭಟವನ್ನ ತಡೆಯೋಕಾಗದ ಸೈನಿಕರು ತಾವು ನಿರ್ಮಿಸಿದ್ದ ವ್ಯೂಹ ರಚನೆಯನ್ನ ಕೂಡ ಮರೆತು ದಿಕ್ಕಾಪಾಲಾಗಿ ಓಡಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ. ಈ ವಿಷಯ ತಿಳಿದ ಅರ್ಜುನ ತನ್ನ ರಥವನ್ನ ಭೀಷ್ಮರ ಬಳಿ ತೆಗೆದುಕೊಂಡು ಹೋಗುವಂತೆ ಕೃಷ್ಣನಿಗೆ ಕೇಳ್ಕೊತಾನೆ. ಶ್ರೀಕೃಷ್ಣ ತನ್ನ ರಥವನ್ನ ವಾಯುವೇಗದಲ್ಲಿ ಭೀಷ್ಮರಿದ್ದಲ್ಲಿಗೆ ಮುನ್ನಡೆಸ್ತಾನೆ. ತನಗೆ ಅಡ್ಡ ಬರ್ತಾ ಇದ್ದ ಕೌರವ ಸೈನಿಕರ ಮೇಲೆ ಮನಸೋ ಇಚ್ಛೆ ಆಕ್ರಮಣ ಮಾಡೋ ಅರ್ಜುನ ಕೌರವ ಸೇನೆಯಲ್ಲಿ ಹಾಹಾಕಾರ ಉಂಟಾಗುವಂತೆ ಮಾಡ್ತಾನೆ. ತಾವು ಕೂಡ ಅರ್ಜುನ ಇದ್ದ ಕಡೆ ತಮ್ಮ ರಥದೊಂದಿಗೆ ಬಂದ ಭೀಷ್ಮರು ಗಾಂಡೀವಧಾರಿ ಅರ್ಜುನನಿಗೆ ಮುಖಾಮುಖಿಯಾಗ್ತಾರೆ. ಭೀಷ್ಮಾರ್ಜುನರು ಮುಖಾಮುಖಿಯಾಗಿ ಯುದ್ಧ ಮಾಡ್ತಾ ಇರೋದನ್ನ ನೋಡಿದ 2 ಸೇನೆಗಳು ತಾವು ಮಾಡ್ತಾ ಇದ್ದ ಯುದ್ಧವನ್ನ ನಿಲ್ಲಿಸಿ ಅವರ ಯುದ್ಧವನ್ನ ನೋಡ್ತಾ ನಿಂತು ಬಿಡ್ತಾರೆ. ಈ 2 ಜನ ಮುಖಾಮುಖಿಯಾದವರು ಅಜೇಯರು. ಅವರಲ್ಲಿ ಯಾರೊಬ್ಬರು ಕೂಡ ಯಾವ ಯುದ್ಧದಲ್ಲೂ ಸೋತಿಲ್ಲ. ಅವರಿಬ್ಬರು ಯುದ್ಧ ಮಾಡ್ತಾ ನಿಂತ್ರೆ ಆ ಯುದ್ಧ ವರ್ಷಗಟ್ಟಲೆ ನಡೆದ್ರೂ ಆಶ್ಚರ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಅವರ ಯುದ್ಧವನ್ನ ನೋಡೋದಕ್ಕೆ ಆಕಾಶದಲ್ಲಿ ದೇವಾನುದೇವತೆಗಳು ಕೂಡ ನೆರೆದಿದ್ರು ಅಂತ ವ್ಯಾಸರು ಮಹಾಭಾರತದಲ್ಲಿ ಬರೀತಾರೆ. ಇತ್ತ ಭೀಷ್ಮ ಅರ್ಜುನರು ಯುದ್ಧ ಮಾಡ್ತಾ ಇದ್ರೆ ಅತ್ತ ಭೀಮ ಕೂಡ ರಣಭೀಕರನಾಗಿ ಕೌರವ ಸೇನೆಯ ಮೇಲೆ ವಿಜೃಂಭಿಸ್ತಾ ಇದ್ದ. ಸಿಕ್ಕವರನ್ನ ಸಿಕ್ಕ ಹಾಗೆ ಬಡಿದುಕೊಳ್ತಾ ಪ್ರಳಯ ಕಾಲದ ರುದ್ರನ ಹಾಗೆ ತಾಂಡವ ನಡೆಸ್ತಾ ಇದ್ದ. ಈ ಭೀಮನ ಉಗ್ರ ರೂಪವನ್ನ ನೋಡಿನೇ ಆ ಕೌರವ ಸೈನಿಕರ ಎದೆ ನಡುಗಿತ್ತು. ಇವನ ಕೈಯಿಂದ ತಮ್ಮ ಸಾವು ಸಂಭವಿಸದೇ ಇದ್ರೆ ಸಾಕು ಅಂತ ಭಯಪಟ್ಟ ಸೈನಿಕರು ಭೀಮನ ಕಣ್ಣಿನಿಂದ ದೂರ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನಿಸ್ತಾರೆ. ಭೀಷ್ಮರಿಗೋ ಮತ್ತದೇ ಧರ್ಮ ಸಂಕಟ. ಇತ್ತ ಅರ್ಜುನನನ್ನ ಅತ್ತ ಭೀಮನನ್ನ ಅವರೇ ನಿಯಂತ್ರಿಸಬೇಕಾಗಿತ್ತು. ಹೀಗಾಗಿ ಅರ್ಜುನನೊಡನೆ ಯುದ್ಧ ನಿಲ್ಲಿಸಿ ಭೀಮನದ್ದೆಲ್ಲಿಗೆ ಹೋಗ್ತಾರೆ. ಇತ್ತ ದ್ರೋಣರಿಗೆ ಎದುರಾಗಿದ್ದ ದೃಷ್ಟದ್ಯುಮ್ನ. ಇವರಿಬ್ಬರ ಮಧ್ಯೆ ಕೂಡ ಅಷ್ಟೇ ಬಿರುಸಿನ ಕಾಳಗ ನಡೀತಾ ಇತ್ತು. ತಾನು ದ್ರೋಣರ ಅಂತ್ಯಕ್ಕಾಗಿಯೇ ಜನಿಸಿದವನು ಅಂತ ಗೊತ್ತಿದ್ದ ದೃಷ್ಟದ್ಯುಮ್ನ ದ್ರೋಣರೊಂದಿಗೆ ತನ್ನೆಲ್ಲ ಶಕ್ತಿ ಬಳಸಿ ನೆಲಕಚ್ಚಿ ಹೋರಾಟ ಮಾಡ್ತಾ ಇದ್ದ. ಹಾಗೆ ದ್ರೋಣರು ಕೂಡ ಅವನ ಪ್ರತಿ ಆಕ್ರಮಣವನ್ನ ಎದುರಿಸ್ತಾ ಅಷ್ಟೇ ಪರಾಕ್ರಮವನ್ನ ತೋರಿಸ್ತಾ ಇದ್ರು. ಈ 2ನೇ ದಿನದ ಸೂರ್ಯಾಸ್ತದ ಸಮಯಕ್ಕೆ ಯುದ್ಧ ಅಂತ್ಯವಾಗುತ್ತೆ. ಈ ದಿನ 2 ಸೈನ್ಯಗಳು ಸಮಾನ ನಷ್ಟವನ್ನ ಅನುಭವಿಸಿದ್ರು ಪಾಂಡವರನ್ನ ಅತಿ ಹೆಚ್ಚಾಗಿ ಕಾಡಿದ್ದು ಮಾತ್ರ ಪಿತಾಮಹ ಭೀಷ್ಮರು. ಮುಂದೇನಾಯ್ತು? 3ನೇ ದಿನದ ಯುದ್ಧ ಹೇಗಿತ್ತು? ಭೀಮ ದುರ್ಯೋಧನರ ಮೊದಲ ಮುಖಾಮುಖಿ ಹೇಗಿತ್ತು? ಈ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ಮಹಾಭಾರತದ ಇತರ ವಿಡಿಯೋಗಳನ್ನ ನೋಡೋದಕ್ಕೆ ಈ ಎಡಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. 3ನೇ ವಿಡಿಯೋ ಅಪ್ಲೋಡ್ ಆದ ಮೇಲೆ ಇಲ್ಲಿ ಬಲಗಡೆ ಕಾಣಿಸುತ್ತೆ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು 3ನೇ ವಿಡಿಯೋವನ್ನ ನೋಡಬಹುದು.